ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪಪರ್ವವಾದ ಭಗವದ್ಗೀತಾ ಪರ್ವದ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಇದು ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ 5ನೆಯ ಅಧ್ಯಾಯವು. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳುವನು, ಕೃಷ್ಣ, ಏನಿದು? ಕರ್ಮತ್ಯಾಗ ರೂಪವಾದ ಜ್ಞಾನಯೋಗವನ್ನು ಉಪದೇಶಿಸುವೆ, ತಿರುಗಿ ಕರ್ಮಯೋಗವನ್ನು ಪ್ರಶಂಸೆ ಮಾಡುವೆ. ಇವೆರಡರಲ್ಲಿ ಯಾವುದು ಮೇಲೋ ಅದೊಂದನ್ನು ಮಾತ್ರ ನಿಶ್ಚಯಿಸಿ ನನಗೆ ತಿಳಿಸಬಾರದೆ? ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀಕೃಷ್ಣನು ಹೇಳುವನು, ಕರ್ಮ ತ್ಯಾಗ ಕರ್ಮ ಅನುಷ್ಠಾನಗಳೆರಡು ಉತ್ತಮ ಶ್ರೇಯಸ್ಸಿಗೆ ಅಂದರೆ ಮೋಕ್ಷಕ್ಕೆ ಕಾರಣಗಳೇ. ಆದರೂ ಇವೆರಡರಲ್ಲಿ ಜ್ಞಾನ ಪರಿಪಾಕವಿಲ್ಲದೆ ಕರ್ಮತ್ಯಾಗ ಮಾಡುವುದಕ್ಕಿಂತಲೂ ಅಂದರೆ ಜ್ಞಾನವಿಲ್ಲದೆ ಕರ್ಮವನ್ನು ಬಿಟ್ಟು ಬಿಡುವುದಕ್ಕಿಂತಲೂ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನವನ್ನು ಮಾಡುವುದು ಲೇಸು. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಓ ಮಹಾಬಾಹು, ಯಾವನು ದ್ವೇಷ ಬುದ್ಧಿ ಇಲ್ಲದೆ ಆಸೆಯೂ ಇಲ್ಲದೆ ಸುಖ ದುಃಖಾದಿ ದ್ವಂದ್ವಗಳಿಗೆ ಈಡಾಗದೆ ಇರುವನೋ ಅವನು ಕರ್ಮಗಳನ್ನು ಮಾಡಿದರೂ ಕರ್ಮತ್ಯಾಗಿ ಎಂದೇ ತಿಳಿ. ಅವನು ಸುಖವಾಗಿ ಕರ್ಮ ಬಂಧದಿಂದ ಬಿಡಲ್ಪಡುವನು. ಸಾಂಖ್ಯಯೋಗೌ ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಜ್ಞಾನಯೋಗ ಕರ್ಮಯೋಗಗಳೆರಡು ಬೇರೆ ಬೇರೆ ಎಂದು ಹೇಳುವವರು ತಿಳಿಯದ ಮೂಢರೇ. ಪಂಡಿತರಾದರೂ ಹಾಗೆ ತಿಳಿಯುವುದಿಲ್ಲ. ಇವೆರಡರಲ್ಲಿ ಒಂದನ್ನು ಸರಿಯಾಗಿ ನಡೆಸಿದರೂ ಎರಡರ ಫಲವನ್ನು ಹೊಂದುವರು. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಜ್ಞಾನಯೋಗಿಗಳು ಪಡೆಯುವ ಸ್ಥಾನವನ್ನೇ ಅಂದರೆ ಮೋಕ್ಷವನ್ನೇ ಕರ್ಮಯೋಗಿಗಳು ಪಡೆಯಬಹುದು. ಈ ಜ್ಞಾನ ಕರ್ಮಯೋಗಗಳೆರಡನ್ನು ಒಂದೇ ಫಲವುಳ್ಳದ್ದನ್ನಾಗಿ ಭಾವಿಸುವವನೇ ನಿಜ ತತ್ವವನ್ನು ತಿಳಿದವನು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮಣ ಚಿರೇಣಾಧಿಗಚ್ಚತಿ. ಓ ಮಹಾಬಾಹು, ಕರ್ಮಯೋಗವನ್ನು ಹಿಡಿಯದಂತೆಯೇ ಜ್ಞಾನ ಪರಿಪಾಕದಿಂದ ಉಂಟಾಗುವ ಕರ್ಮ ಸನ್ಯಾಸವನ್ನು ಹೊಂದುವುದು ಅಶಕ್ಯವು. ಕರ್ಮಯೋಗವನ್ನು ಆಚರಿಸುತ್ತಾ ಆತ್ಮಜ್ಞಾನಶೀಲನಾದವನು ಶೀಘ್ರದಲ್ಲಿ ಬ್ರಹ್ಮವನ್ನು ಸೇರುವನು. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಕರ್ಮಯೋಗದಲ್ಲಿ ನೆಲೆಗೊಂಡು ಶುದ್ಧ ಮನಸ್ಸುಳ್ಳವನಾಗಿ ದೇಹವನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಇಂದ್ರಿಯಗಳನ್ನು ಜಯಿಸಿ ಎಲ್ಲ ಭೂತಗಳೊಳಗಿನ ಆತ್ಮವನ್ನು ಒಂದೇ ಎಂದು ಯಾವನು ತಿಳಿದವನು ಅವನು ಕರ್ಮಗಳನ್ನು ನಡೆಸಿಯೂ ಸಹ ಅದರಿಂದ ಬಂಧಿಸಲ್ಪಡುವುದಿಲ್ಲ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್
ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ವನ್ ಗಚ್ಚನ್ ಸ್ವಪನ್ ಶ್ವಸನ್. ಕರ್ಮಯೋಗಿಯಾದವನು ತತ್ವಜ್ಞನಾಗಿದ್ದರೆ ತಾನು ಕಣ್ಣಿಂದ ನೋಡುತ್ತಾ, ಕಿವಿಯಿಂದ ಕೇಳುತ್ತಾ, ಕೈಯಿಂದ ಮುಟ್ಟುತ್ತಾ, ಮೂಗಿನಿಂದ ಅಘ್ರಾಣಿಸುತ್ತಾ, ಭುಜಿಸುತ್ತಾ, ನಡೆಯುತ್ತಾ, ನಿದ್ರಿಸುತ್ತಾ, ಉಸಿರಾಡುತ್ತಿದ್ದರೂ ತಾನು ಅದೇನನ್ನು ಮಾಡುತ್ತಿಲ್ಲವೆಂದೇ ತಿಳಿಯುವನು. ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಮತ್ತು ಬಾಯಿಂದ ಆಡುತ್ತಲೂ, ಮಲಮೂತ್ರಗಳನ್ನು ವಿಸರ್ಜಿಸುತ್ತಲೂ, ಕೈಗಳಿಂದ ಗ್ರಹಿಸುತ್ತಲೂ, ಎವೆಯಾಡಿಸುತ್ತಲೂ ಇದ್ದಾಗ ಕೂಡ ತನ್ನ 10 ಇಂದ್ರಿಯಗಳು ತಮಗೆ ಬೇಕಾದ ಶಬ್ದಾದಿ ವಿಷಯಗಳಲ್ಲಿ ತಾವೇ ವರ್ತಿಸುತ್ತಿರುವವಲ್ಲದೆ ಅದೊಂದನ್ನು ತಾನು ಮಾಡುತ್ತಿಲ್ಲವೆಂದೇ ತಿಳಿಯಬೇಕು. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾವನು ಕರ್ಮಗಳನ್ನೆಲ್ಲ ಪರಮಾತ್ಮನಲ್ಲಿ ಅರ್ಪಿಸಿ ಆ ಕರ್ಮದಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ಅದನ್ನು ನಡೆಸುವನೋ ಅವನಿಗೆ ತಾವರೆ ಎಲೆಗಳಲ್ಲಿ ನೀರು ಹೇಗೋ ಹಾಗೆ ಪಾಪವೇನು ಅಂಟಲಾರದು. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕರ್ಮಯೋಗಿಗಳು ತಾವು ನಡೆಸುವ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ಆತ್ಮಶುದ್ಧಿಗಾಗಿಯೇ ತಮ್ಮ ಶರೀರದಿಂದಲೂ ಮನಸ್ಸಿನಿಂದಲೂ ಕರ್ಮಗಳನ್ನು ನಡೆಸುತ್ತಿರುವರು. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಕರ್ಮಯೋಗಿಯಾದವನು ಕರ್ಮದಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ನಡೆಸಿದರೆ ಆತ್ಮನಿಷ್ಠೆಯಿಂದ ಉಂಟಾಗುವ ಮನಃಶಾಂತಿಯನ್ನೇ ಪಡೆಯುವನು. ಹಾಗಿಲ್ಲದೆ ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡುವವನು ಆ ಆಶಯ ಪ್ರೇರಣೆಯಿಂದ ಕರ್ಮದಲ್ಲಿ ಕಟ್ಟಿಡಲ್ಪಡುವನು. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಇಂದ್ರಿಯ ನಿಗ್ರಹವುಳ್ಳವನು ತನ್ನ ಮನಸ್ಸಿನ ವಿವೇಚನೆಯಿಂದ ತಾನು ಮಾಡತಕ್ಕ ಸಮಸ್ತ ಕರ್ಮಗಳು ನವದ್ವಾರವುಳ್ಳ ಈ ಶರೀರದ ಕಾರ್ಯಗಳೆಂದು ತಿಳಿದು ಅದೊಂದನ್ನು ತಾನು ಮಾಡುವವನೂ ಅಲ್ಲ, ಮಾಡಿಸುವವನೂ ಅಲ್ಲವೆಂದು ನಿಶ್ಚಿಂತನಾಗಿರುವನು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಈ ಲೋಕಕ್ಕೆ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಕರ್ಮ ಫಲಗಳ ಸಂಬಂಧವನ್ನಾಗಲಿ ಆತ್ಮನು ಹೊಂದಿಸಿಕೊಳ್ಳತಕ್ಕವನಲ್ಲ. ಪ್ರಕೃತಿ ವಾಸನೆಗೆ ಅವನ್ನೆಲ್ಲ ಹಾಗೆ ಮಾಡಿಸುವುದು. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಆಯಾ ಕರ್ಮಗಳಿಗೆ ತಕ್ಕಂತೆ ದೇಹಗಳಲ್ಲಿ ಸೇರುವ ಜೀವಾತ್ಮನು ಒಬ್ಬನ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಅಂಟಿಸಿಕೊಳ್ಳತಕ್ಕವನಲ್ಲ. ಅಜ್ಞಾನದಿಂದ ನಿಜ ಜ್ಞಾನವು ಮರೆಸಲ್ಪಟ್ಟು ಅದರಿಂದ ಪ್ರಾಣಿಗಳು ಮೋಹಕ್ಕೆ ಈಡಾಗುವರು. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರಿಗೆ ಆತ್ಮಜ್ಞಾನದಿಂದ ಆ ಅಜ್ಞಾನವು ತೊಲಗುವುದೋ ಆಗ ಅವರಿಗೆ ಆ ಜ್ಞಾನವೇ ತಾನಾಗಿ ಸೂರ್ಯನಂತೆ ಎಲ್ಲವನ್ನೂ ಪ್ರಕಾಶಗೊಳಿಸುವುದು. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ.
ಆತ್ಮನಲ್ಲಿಯೇ ಬುದ್ಧಿಯನ್ನು ಮನಸ್ಸನ್ನು ಸಲ್ಲಿಸಿ ಆ ಆತ್ಮಜ್ಞಾನದಲ್ಲಿ ಆಸಕ್ತಿಯುಳ್ಳವರಾಗಿ ಅದೇ ತಮಗೆ ಪರಮ ಪ್ರಯೋಜನವೆಂದು ತಿಳಿದವರು ಆ ಜ್ಞಾನದಿಂದಲೇ ಸಮಸ್ತ ಪಾಪಗಳನ್ನು ನೀಗಿ ತಿರುಗಿ ಸಂಸಾರಕ್ಕೆ ಸಿಕ್ಕಿ ಬೀಳದೆ ಉತ್ತಮ ಸ್ಥಾನವನ್ನು ಸೇರುವರು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಉತ್ತಮ ಬ್ರಾಹ್ಮಣನಲ್ಲಿಯೂ ಒಂದು ಹಸುವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಶ್ವಪಚನಲ್ಲಿಯೂ ಆತ್ಮವು ಏಕರೂಪವೆಂಬುದನ್ನು ಅರಿತು ಅವುಗಳನ್ನೆಲ್ಲ ಸಮದೃಷ್ಟಿಯಿಂದಲೇ ನೋಡುವರು. ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಯಾರಿಗೆ ಇಂತಹ ಸಮತ್ವ ಭಾವನೆ ಉಂಟಾಗುವುದೋ ಅವರು ಈ ಲೋಕದಲ್ಲಿ ಕರ್ಮಾನುಷ್ಠಾನ ದಶೆಯಲ್ಲಿಯೇ ಸಂಸಾರವನ್ನು ಜಯಿಸಿದವರೆಂದು ತಿಳಿ. ನಿರ್ದುಷ್ಟವೂ ಸಮವೂ ಆದ ಆತ್ಮ ಸ್ವರೂಪವೇ ಬ್ರಹ್ಮವು ಸಮಭಾವನೆಯುಳ್ಳವರಾಗಿ ಬ್ರಹ್ಮನಲ್ಲಿ ನೆಲೆಗೊಂಡವರಾಗುವರು. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತಃ. ಸ್ಥಿರ ಬುದ್ಧಿಯುಳ್ಳವರಾಗಿ ವಿಷಯಾನುಭವದಲ್ಲಿ ಮೋಹಗೊಳ್ಳದೆ ಅಂತರಾತ್ಮನಲ್ಲಿಯೇ ನಟ್ಟ ಮನಸ್ಸುಳ್ಳವನು ಯಾವನೋ ಅವನು ಇಷ್ಟ ವಸ್ತುವನ್ನು ಪಡೆದು ಹರ್ಷಿಸಲಾರನು, ಅಪ್ರಿಯವಾದುದನ್ನು ಪಡೆದಾಗ ದುಃಖಿಸಲಾರನು. ಬಾಹ್ಯ ಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬಾಹ್ಯ ವಿಷಯಗಳಲ್ಲಿ ಮನಸ್ಸಿಡದೆ ಅಂತರಾತ್ಮನಲ್ಲಿಯೇ ಸುಖಾನುಭವವನ್ನು ಪಡೆಯುವವನು ಬ್ರಹ್ಮಧ್ಯಾನದಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಅಕ್ಷಯವಾದ ಸುಖವನ್ನೇ ಹೊಂದುವನು. ಯೇ ಹಿ ಸಂಸ್ಪರ್ಶಜಾ ಭೋಗಾಃ ದುಃಖಯೋನಯ ಏವ ತೇ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಕುಂತಿ ಕುಮಾರ, ವಿಷಯೇಂದ್ರಿಯಗಳ ಸಂಯೋಗದಿಂದ ತೋರುವ ಸುಖ ಭೋಗಗಳೆಲ್ಲವೂ ದುಃಖ ಕಾರಣಗಳೇ. ಏಕೆಂದರೆ ಅವು ಆಗಾಗ ಉಂಟಾಗಿ ಆಗಾಗ ನಷ್ಟವಾಗುವವು. ಆತ್ಮಜ್ಞಾನಿಯು ಅವುಗಳಿಗೆ ಆಶೆ ಪಡಲಾರನು. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಈ ಶರೀರವು ಬಿದ್ದು ಹೋಗುವುದಕ್ಕೆ ಮೊದಲು ಯೋಗಾಭ್ಯಾಸ ದಶೆಯಲ್ಲಿಯೇ ಯಾವನು ಕಾಮ ಕ್ರೋಧಗಳಿಂದ ಉಂಟಾಗುವ ಮನಸ್ಸಿನ ಆವೇಶವನ್ನು ತಡೆಯಬಲ್ಲನೋ ಅವನೇ ಆತ್ಮಾನುಭವಕ್ಕೆ ತಕ್ಕವನು, ಅವನೇ ಸುಖಿ. ಯೋऽन्तಃ ಸುಖೋऽन्तರಾರಾಮಃ ತಥಾन्तರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋऽಧಿಗಚ್ಚತಿ. ಯಾವನು ಆತ್ಮಾನುಭವದಿಂದಲೇ ಆನಂದಿಸುತ್ತಾ ಆತ್ಮನಲ್ಲಿಯೇ ನೆಲೆಗೊಂಡು ಆತ್ಮಜ್ಞಾನದಲ್ಲಿ ಇರುವನೋ ಅಂತಹ ಯೋಗಿಯು ಬ್ರಹ್ಮ ಸ್ವರೂಪಿಯಾಗಿ ಬ್ರಹ್ಮಾನಂದವನ್ನು ಹೊಂದುವನು. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಸುಖ ದುಃಖಾದಿ ದ್ವಂದ್ವಗಳನ್ನು ಜಯಿಸಿ ಅಂದರೆ ಸಂಶಯಗಳನ್ನೆಲ್ಲ ನೀಗಿ ಇಂದ್ರಿಯಗಳನ್ನು ಅಡಗಿಸಿ ಕಲ್ಮಷರಹಿತನಾಗಿ ಸಮಸ್ತ ಭೂತಗಳ ಹಿತದಲ್ಲಿಯೇ ನಿರತರಾದ ಮಹರ್ಷಿಗಳೇ ಬ್ರಹ್ಮಾನಂದವನ್ನು ಹೊಂದುವರು. ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮ ಕ್ರೋಧಗಳನ್ನು ಬಿಟ್ಟು ಯೋಗಾಭ್ಯಾಸವನ್ನು ಹಿಡಿದು ಮನಸ್ಸನ್ನು ನಿಗ್ರಹಿಸಿ
ಆತ್ಮ ಸ್ವರೂಪವನ್ನು ತಿಳಿದ ಬ್ರಹ್ಮನಿಷ್ಠರಿಗೆ ಬ್ರಹ್ಮಾನಂದವೆಂಬುದು ಸಮೀಪದಲ್ಲಿ ಇದ್ದಂತೆಯೇ ಎಂದು ತಿಳಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಯಾರು ಹೊರಗಣ ಸ್ಪರ್ಶಾದಿ ವಿಷಯಗಳನ್ನು ದೂರ ಮಾಡಿ ಕಣ್ಣುಗಳನ್ನು ಹುಬ್ಬುಗಳ ನಡುವೆ ಇರಿಸಿ ಮೂಗಿನಲ್ಲಿ ಸಂಚರಿಸುವ ಪ್ರಾಣಾಪಾನಗಳೆರಡನ್ನು ಸಮಗತಿಯಲ್ಲಿ ಇರಿಸುವನೋ, ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಯಾವನು ಇಂದ್ರಿಯಗಳನ್ನು ಮನಸ್ಸನ್ನು ಬುದ್ಧಿಯನ್ನು ಅಡಗಿಸಿ ಕಾಮ ಕ್ರೋಧ ಭಯಗಳನ್ನು ಬಿಟ್ಟು ಮೋಕ್ಷವನ್ನೇ ಮುಖ್ಯ ಪ್ರಯೋಜನವನ್ನಾಗಿ ಬಯಸಿ ಆತ್ಮಧ್ಯಾನದಲ್ಲಿ ನೆಲೆಗೊಂಡಿರುವನು, ಅವನು ಉಪಾಯ ದಶೆಯಲ್ಲಿಯೂ ಮುಕ್ತನೇ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಯಾವನು ನನ್ನನ್ನು ಯಜ್ಞಗಳಿಂದಲೂ ತಪಸ್ಸುಗಳಿಂದಲೂ ಆರಾಧಿಸಲ್ಪಡತಕ್ಕವನೆಂದು, ಸರ್ವಲೋಕಕ್ಕೂ ನಿಯಾಮಕನೆಂದು, ಸಮಸ್ತ ಪ್ರಾಣಿಗಳಿಗೂ ಹಿತಕಾರಿ ಎಂದು ತಿಳಿಯುವನು, ಅವನು ಶಾಂತಿಯನ್ನು ಹೊಂದುವನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಇದು ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ 5ನೆಯ ಅಧ್ಯಾಯವು. ಇದು ಭೀಷ್ಮ ಪರ್ವದ 29ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.